ಹರೇ ಕೃಷ್ಣ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ರೀಡಿಂಗ್ ನಿಮ್ಮ ವ್ಯಕ್ತಿಯ ಕರೆಂಟ್ ಎನರ್ಜೀಸ್, ಕರೆಂಟ್ ಫೀಲಿಂಗ್ಸ್ ನಿಮಗೋಸ್ಕರ ಏನಿದೆ, ಅವರು ನಿಮ್ಮ ಬಗ್ಗೆ ಏನು ಹೇಳಬೇಕು ಅಂದ್ಕೊಳ್ತಾ ಇದ್ದಾರೆ, ಏನೆಲ್ಲ ಫೀಲಿಂಗ್ಸ್ ಅವ್ರಿಗೆ ಇದೆ ಅಂತ ನೋಡೋಣ. ಸ್ಪೆಷಲಿ ಯಾರು ನೋ ಕಾಂಟ್ಯಾಕ್ಟಲ್ಲಿ ಇದ್ದೀರಾ ಅವರಿಗೋಸ್ಕರ ಈ ಒಂದು ರೀಡಿಂಗ್ ಆಗಿರುತ್ತೆ. ಪರ್ಸ್ನಲ್ ರೀಡಿಂಗ್ ಯಾರಿಗೆಲ್ಲ ಬೇಕು, ಡಿಸ್ಕ್ರಿಪ್ಷನ್ ಇರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಓಪನ್ ಮೈಂಡೆಡಿಂದ ಈ ಒಂದು ರೀಡಿಂಗ್ ನೋಡಿ, ಟೇಕ್ ವಾಟ್ ರೆಸನೇಟ್ಸ್ ಟು ಯು. ವಿಡಿಯೋ ಜನರಲ್ ಆಗಿರುತ್ತೆ, ಕಲೆಕ್ಟಿವ್ ಆಗಿರುತ್ತೆ, ನಿಮ್ಮ ಜೊತೆ ರೆಸನೇಟ್ ಆದರೆ ಮಾತ್ರ ತಗೊಳ್ಳಿ. ಹಾಗೆ ಟೈಮ್ಲೆಸ್ ಆಗಿರುತ್ತೆ. ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರಾ ಆವಾಗ ಇದು ನಿಮಗೆ ರೆಸನೇಟ್ ಆಗುವಂಥದ್ದು. ಓಕೆ, ಸೊ ಲೆಟ್ ಸ್ಟಾರ್ಟ್ ದ ರೀಡಿಂಗ್. ಅಗೇನ್ ಐ ಆಮ್ ಟೆಲ್ಲಿಂಗ್, ಓಪನ್ ಮೈಂಡೆಡಿಂದ ಈ ರೀಡಿಂಗ್ ನೋಡಿ, ಟೇಕ್ ವಾಟ್ ರೆಸನೇಟ್ಸ್ ಟು ಯು. ಕ್ರಿಸ್ಟಲ್ ಆರ್ಡರ್ ಬೇಕು ಅಥವಾ ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಇರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಸೊ ಈ ಒಂದು ಫಿಲ್ಮ್ನ ನೋಡ್ತಾ ನಿಮ್ಮ ವ್ಯಕ್ತಿ ಹೆಸರನ್ನು 3 ಬಾರಿ ತಗೊಳ್ಳಿ, ಸೊ ದಟ್ ನೀವು ಅವರ ಒಂದು ಎನರ್ಜೀಸ್ಗೆ ಕನೆಕ್ಟ್ ಆಗ್ತೀರಾ. ಹೇ ಪರಮಪಿತ ಪರಮಾತ್ಮ, ಹೇ ಕೃಷ್ಣ, ಹೆಲ್ಪ್ ಮಿ ಟು ಗೈಡ್, ಹೆಲ್ಪ್ ಮಿ ಟು ಗೈಡ್, ಹೆಲ್ಪ್ ಮಿ ಟು ಗೈಡ್. ತುಂಬ ದಿನದಿಂದ ಮಾತಾಡಬೇಕು ಅಂದ್ಕೊಳ್ತಾ ಇದ್ದೀರಾ, ಬಟ್ ಇಬ್ಬರ ಒಂದು ಥಿಂಕಿಂಗ್ ಏನಿದೆ ಸೇಮ್ ಆಗಿದೆ. ಅಂದರೆ ನೀವು ನಿಮ್ಮ ಪಾರ್ಟ್ನರ್ ಏನು ಥಿಂಕ್ ಮಾಡ್ತಾ ಇದ್ದೀರಾ ಅದು ಸೇಮ್ ಆಗಿದೆ ಅಂತ ಹೇಳ್ಬೋದು. ಅಂದರೆ ನೀವು ಅವ್ರು ಏನು ಅಂದ್ಕೊಳ್ತಾ ಇದ್ದಾರೆ, ನೀವು ಅವ್ರಿಗೆ ಮೋಸ ಮಾಡಿದ್ದೀರಾ ಅಂತ. ಸೊ ತುಂಬ ದಿನದಿಂದ ಲಾಂಗ್ ಡಿಸ್ಟೆನ್ಸ್, ನೋ ಕಾಂಟ್ಯಾಕ್ಟ್ ಇದೆ ಅಂತ ಹೇಳಬಹುದು. ಆ್ಯಂಡ್ ಮ್ಯೂಚುವಲ್ ಆಗಿ ಒಂದು ಥಿಂಕಿಂಗ್ ಇದೆ ಇಬ್ಬರದು. ಮ್ಯೂಚುವಲ್ ಬ್ರೇಕಪ್ ಆಗೋಣ ಅಂತ ನೀವು ಅಂದ್ಕೊಂಡಿದ್ರಿ, ಬಟ್ ಇನ್ನೇನು ಮ್ಯೂಚುವಲ್ ಬ್ರೇಕಪ್ ಮಾಡ್ಕೋಬೇಕು ಅನ್ನೋ ಅಷ್ಟರಲ್ಲಿ ದೇರ್ ಈಸ್ ಸಮ್ ಒನ್ ಅಥವಾ ಯಾರೋ ಒಬ್ಬರು ಅವರ ತಲೆ ತುಂಬಿರುವಂಥದ್ದು ಅಥವಾ ನಿಮ್ಮ ತಲೆ ತುಂಬಿರುವಂಥದ್ದು. ಇದರಿಂದಾಗಿ ತುಂಬ ಜೋರಾದ ಆರ್ಗ್ಯುಮೆಂಟ್ ಇಂದ ನಿಮ್ಮಿಬ್ಬರ ಒಂದು ಕನೆಕ್ಷನ್ ಕಟ್ ಆಗಿದೆ, ಅಥವಾ ಬೇರೆದವರ ಮಾತು ಕೇಳ್ಕೊಂಡು ಏನು ಮಾತಾಡದೆ ಅದನ್ನೇ ನಿಜ ಅನ್ಕೊಂಡು ನೀವಿಬ್ರು ದೂರ ಆಗಿರೋದು ಉಂಟು. ಒಬ್ರಿಗೊಬ್ರು ಅದನ್ನ ನಿಜಾನ ಇಲ್ವಾ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ತಗೊಳ್ಳೋದಕ್ಕೆ ಇಬ್ರು ಬಂದಿಲ್ಲ. ಅಂಡ್ ಇಬ್ರು ಮನಸ್ಸಲ್ಲೂ ಏನ್ ಅನ್ಕೊಳ್ತಾ ಇದ್ದೀರಾ ಅಂತಂದ್ರೆ, ನೀವು ಅನ್ಕೊಳ್ತಾ ಇರುವಂತದ್ದು ಅವರು ನನಗೆ ಚೀಟ್ ಮಾಡಿದ್ದಾರೆ, ಅವರೇ ನನ್ ಬಿಟ್ಟು ಹೋಗಿದ್ದಾರೆ. ಅಂಡ್ ಇನ್ ದ ಸೇಮ್ ಥಿಂಗ್ ಆ ಒಂದು ವ್ಯಕ್ತಿನೂ ಅಂದ್ರೆ ನಿಮ್ಮ ಪಾರ್ಟ್ನರ್ ಕೂಡ ಅದನ್ನೇ ಅನ್ಕೊಳ್ತಾ ಇರುವಂತದ್ದು, ನನಗೆ ಇವರು ಚೀಟ್ ಮಾಡಿ ಹೋಗಿದ್ದಾರೆ. ಅಂದ್ರೆ ನಾನು ಅಷ್ಟು ಬೇಡವಾಗಿದ್ನ, ಅದ್ರ ಬಗ್ಗೆ ಏನು ಮಾತಾಡದೆ, ಅದ್ರ ಬಗ್ಗೆ ಏನು ಡಿಸ್ಕಸ್ ಮಾಡ್ದೇನೆ ಸುಮ್ಮನೆ ಆಗಿಬಿಟ್ಟಿದ್ದಾರೆ. ಅಂಡ್ ಐ ವಾಂಟ್ ಟು ನೋ ದ ರೀಸನ್, ಯಾಕೆ ಇವರು ಬಿಟ್ಟು ಹೋಗಿದ್ದಾರೆ, ಕಾರಣ ಬೇಕು, ಕ್ಲೋಜರ್ ಬೇಕು, ಯಾಕೆ ನನ್ ಬಿಟ್ಟು ಹೋಗಿದ್ದಾಳೆ, ಯಾಕೆ ನನ್ ಬಿಟ್ಟು ಹೋಗಿದ್ದಾನೆ ಅನ್ನೋದ್ರ ಬಗ್ಗೆ ಅಂತ ನಿಮ್ಮ ವ್ಯಕ್ತಿ ಅನ್ಕೊಳ್ತಾ ಇರುವಂಥದ್ದು. ಅಂಡ್ ಇನ್ ದ ಸೇಮ್ ಥಿಂಗ್ ನೀವು ಕೂಡ ನಾನು ಇದನ್ನೆಲ್ಲ ಡಿಸರ್ವ್ ಮಾಡಿದ್ನ, ನಂಗೆ ಇಷ್ಟೆಲ್ಲ ಬೇಕಿತ್ತಾ, ಇದೆಲ್ಲ ನನಗೆ ಯಾಕೆ ಬೇಕಿತ್ತು, ಇದು ಯಾವುದನ್ನು ನಾನು ಡಿಸರ್ವ್ ಮಾಡಿರ್ಲಿಲ್ಲ ಅಂತನೂ ಕೂಡ ನೀವು ಸಮಟೈಮ್ಸ್ ಯು ಫೀಲ್ ದಟ್ ದ ಸೇಮ್ ಥಿಂಗ್. ಅಂಡ್ ಸಮಟೈಮ್ಸ್ ನಿಮ್ಮಿಬ್ಬರ ಒಂದು ಎಮೋಷನ್ಸ್ ಏನಿದೆ ಅದು ತುಂಬಾ ಮಿರರಿಂಗ್ ಆಗ್ತಾ ಇದೆ ಅಂತ ಹೇಳ್ಬೋದು, ಅಂದ್ರೆ ರಿಫ್ಲೆಕ್ಟ್ ಆಗ್ತಾ ಇದೆ ಅಂತ ಹೇಳ್ಬೋದು. ಕಾರಣ ಇಲ್ಲದೆ ನಿಮಗ್ ಕೋಪ ಬರುವಂಥದ್ದು ಅಂತಂದ್ರೆ ಅಲ್ಲಿ ಅವ್ರಿಗೆ ಸೆನ್ಸ್ ಆಗ್ತಿರುತ್ತೆ, ಅವರು ಒಂದು ಸ್ಟ್ರೆಸ್ ಅಲ್ಲಿ ಇರ್ತಾರೆ. ಸೊ ಹೀಗಾಗಿ ನಿಮ್ಗೆ ಕಾರಣ ಇಲ್ಲದೆ ಕೋಪ ಬಂದಿರುತ್ತೆ. ಅಂಡ್ ಸಡನ್ ಆಗಿ ಸಮ್ವೇರ್ ಯು ಫೀಲ್ ಲೈಕ್ ಈಗ ಚೆನ್ನಾಗೇ ಇರ್ತೀರಾ, ಎಲ್ಲರ ಜೊತೆ ನಗ್ತಾ ಇರ್ತೀರಾ, ಸಡನ್ ಆಗಿ ಮೂಡ್ ಆಫ್ ಆಗುವಂಥದ್ದು, ಸಡನ್ ಆಗಿ ಆಂಗರ್ ಬರುವಂಥದ್ದು, ಕೋಪ ಬರುವಂಥದ್ದು, ಇದಕ್ಕಿದ್ದ ಹಾಗೆ ಮೂಡ್ ಆಫ್ ಮಾಡ್ಕೊಳ್ಳುವಂಥದ್ದು ನೀವು ಮಾಡ್ತಾ ಇದ್ದೀರಾ. ಅಂದ್ರೆ ಸೊ ಎಲ್ಲೋ ಒಂದ್ ಕಡೆ ನಿಮ್ಮ ಇಬ್ಬರ ಒಂದು ಎಮೋಷನ್ಸ್ ಮ್ಯಾಚ್ ಆಗ್ತಾ ಇದೆ, ನಿಮ್ಮಿಬ್ಬರ ಒಂದು ಕನೆಕ್ಟಿವಿಟಿ ಡೀಪ್ ಇನ್ಸೈಡ್ ಆಗ್ತಾ ಇದೆ, ಎಮೋಷನ್ಸ್ ಡೀಪ್ ಇನ್ಸೈಡ್ ಕನೆಕ್ಟ್ ಆಗ್ತಾ ಇದೆ, ಹೀಗಾಗಿ ಮಿರರಿಂಗ್ ಆಗ್ತಾ ಇದೆ ಅಂತ ಹೇಳಬಹುದು. ಅಂಡ್ ಸಮ್ಟೈಮ್ಸ್ ತುಂಬಾ ಖುಷಿನೂ ಫೀಲ್ ಮಾಡ್ತಾ ಇದ್ದೀರಾ, ಅಂದ್ರೆ ಅವ್ರು ನಿಮ್ಮನ್ನ ಅಷ್ಟೊಂದು ಮಿಸ್ ಮಾಡ್ಕೊಳ್ತಾ ಇರ್ತಾರೆ, ಅಥವಾ ಅಷ್ಟೊಂದು ನಿಮ್ಮ ಬಗ್ಗೆ ಯೋಚಿಸ್ತಾ ಇದ್ದಾರೆ, ಅಥವಾ ಅವ್ರಿಗೆ ಇದ್ದಕ್ಕಿದ್ದಂಗೆ ಅವ್ರ ಮೇಲೆ ತುಂಬಾ ಪ್ರೀತಿ ಬರುತ್ತೆ, ಪ್ರೀತಿ ಉಕ್ಕಿ ಹರಿಯುತ್ತೆ. ಅಂದ್ರೆ ದೇರ್ ಇಸ್ ಸಮ್ ಟೆಲಿಪಥಿಕ್ ಕನೆಕ್ಷನ್. ಒಬ್ವಿಯಸ್ಲಿ ರಿಲೇಶನ್ಶಿಪ್ ಅಲ್ಲಿ ಇದ್ದಿರ್ತೀರಾ, ಅಂಡ್ ಫಿಸಿಕಲ್ ಕನೆಕ್ಷನ್ ಆಗಿರುತ್ತೆ, ಎಮೋಷನಲ್ ಕನೆಕ್ಷನ್ಸ್ ಆಗಿರುತ್ತೆ. ಸೊ ಇದರಿಂದಾಗಿ ನೀವು ಎಷ್ಟೇ ದೂರ ಇದ್ರೂ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಅಂಡ್ ಅವರ ಸಬ್ಕಾನ್ಷಿಯಸ್ ಮೈಂಡ್ ಅದನ್ನ ಮರ್ತಿರೋದಿಲ್ಲ. ಆ ಒಂದು ಮೆಮೊರಿ ಬಾಡಿನಲ್ಲಿ ಹಂಗೆ ಇರುತ್ತೆ, ಮೈಂಡಲ್ಲಿ ಹಂಗೆ ಇರುತ್ತೆ. ಹೀಗಾಗಿ ಅವ್ರೇನೇ ಸೆನ್ಸ್ ಮಾಡಿದ್ರು ನೀವು ಕೂಡ ಅದನ್ನ ಫೀಲ್ ಮಾಡ್ತಾ ಇರ್ತೀರಾ. ಲೈಕ್ ಆ ಥರದ ಎನರ್ಜೀಸ್ ಕೂಡ ಇಲ್ಲಿ ಕಾಣಿಸ್ತಾ ಇದೆ ಅಂತ ಹೇಳ್ಬಹುದು. ಆ್ಯಂಡ್ ಸಮ್ವೇರ್ ನಿಮ್ಮ ವ್ಯಕ್ತಿ ತುಂಬ ಮ್ಯಾನಿಪುಲೇಟಿವ್ ವಿಧಾನದಲ್ಲಿದ್ದಾರೆ ಅಂತ ಹೇಳ್ಬಹುದು. ಆ್ಯಂಡ್ ನಿಮ್ಮನ್ನ ಬಿಟ್ಟು ಅವ್ರು ಆರಾಮಾಗಿದ್ದಾರೆ ಅನ್ನೋ ರೀತಿನಲ್ಲಿ ನಿಮಗೆ ತೋರಿಸ್ಕೊಳ್ತಾ ಇದ್ದಾರೆ. ಆ್ಯಂಡ್ ಈ ಒಂದು ಫ್ರೀಡಮ್ನ, ಈ ಒಂದು ಸ್ವತಂತ್ರನ ನಾನು ಅನುಭವಿಸ್ತಾ ಇದ್ದೀನಿ, ಖುಷಿ ಪಡ್ತಾ ಇದ್ದೀನಿ ಅಂತ ಈ ವ್ಯಕ್ತಿ ಫೀಲ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಫೈನಲಿ ನನಗೆ ಸ್ಪೇಸ್ ಸಿಕ್ತು, ಫೈನಲಿ ನನಗೆ ಫ್ರೀಡಮ್ ಸಿಕ್ತು. ಆ್ಯಂಡ್ ನನಗೆ ಎಲ್ಲಿದೆಯಾ ಅಂತ ಕೇಳೋರಿರಲ್ಲ, ಏನ್ ಮಾಡ್ತಾ ಇದೆಯಾ ಅಂತ ಕೇಳೋರಿರೋದಿಲ್ಲ, ಸ್ಟ್ರೆಸ್ ಇಲ್ಲ, ಟೆನ್ಷನ್ ಇಲ್ಲ, ಪ್ರೆಷರ್ ಇಲ್ಲ, ಪದೇ ಫೋನ್ ಮಾಡಿ ವಿಚಾರಿಸ್ಕೊಳ್ಳೋದಿಲ್ಲ, ಅಥವಾ ಮೆಸೇಜ್ ಮಾಡಿ ನಾನು ವಿಚಾರಿಸ್ಕೊಳ್ಳುವಂಥದ್ದಿಲ್ಲ. ಐ ಆಮ್ ಓಕೆ, ಐ ಆಮ್ ಹ್ಯಾಪಿ ಅನ್ನೋ ಥರ ಈ ವ್ಯಕ್ತಿ ಇದ್ದಾರೆ. ಬಟ್ ಇನ್ ರಿಯಾಲಿಟಿ ಅವರು ಅಂದ್ರೆ ನಿಮ್ಮ ಎದುರಿಗೆ ಅಥವಾ ಬೇರೆದವರ ಮೂಲಕ ನಿಮಗೆ ಕೇಳಿ ಬರುವಂಥ ಸುದ್ದಿ ಏನು ಅಂದ್ರೆ, ಅವರು ಆ ಒಂದು ಸ್ಪೇಸ್ನ ಎಂಜಾಯ್ ಮಾಡ್ತಾ ಇದ್ದಾರೆ, ನೀವಿಲ್ಲ ಅಂದರೂ ಅವರು ತುಂಬ ಖುಷಿಯಿಂದ ಬದುಕ್ತಾ ಇದ್ದಾರೆ ಅನ್ನೋ ರೀತಿನಲ್ಲಿ
ನಿಮಗೆ ಫೀಲ್ ಮಾಡಿಸ್ತಾ ಇದ್ದಾರೆ. ಬಟ್ ರಿಯಾಲಿಟಿನಲ್ಲಿ ಅಥವಾ ಅವರ ಒಂದು ಡೀಪ್ ಡೌನ್ ಎಮೋಷನ್ ಏನಿದೆ, ನಿಮ್ಮ ಜೊತೆ ಒಂದು ಕಮಿಟೆಡ್ ರಿಲೇಷನ್ಶಿಪ್ನ ಮಾಡ್ಕೋಬೇಕು ಆ್ಯಂಡ್ ಲೈಫ್ ಲಾಂಗ್ ಆ ಒಂದು ರಿಲೇಷನ್ಶಿಪ್ ಒಳಗೆ ಮುಂದೆ ಹೋಗಬೇಕು. ಲೈಫ್ ಲಾಂಗ್ ನಾನು ಎಷ್ಟು ದಿನ ಇರ್ತೀನೋ ಅಷ್ಟು ದಿನದವರೆಗೂ, ನನ್ನ ಕಡೆ ಉಸಿರು ಇರೋವರೆಗೂ ನನ್ನ ವ್ಯಕ್ತಿ ನನ್ನ ಲೈಫಲ್ಲಿ ಬರಬೇಕು, ನನ್ನ ಜೊತೆಗೆ ಇರಬೇಕು ಅನ್ನೋದೇ ಅವರ ಒಂದು ಇಚ್ಛೆ ಆಗಿದೆ, ಮನಸ್ಥಿತಿ ಆಗಿದೆ. ಬಟ್ ಅದನ್ನು ಅವರು ಈಗೋಯಿಂದ ಇರಬಹುದು ಅಥವಾ ಸ್ವಾಭಿಮಾನದಿಂದ ಇರ್ಬೋದು, ನಾನು ಯಾಕೆ ಹೋಗಲಿ, ನಾನು ಯಾಕೆ ಸೋಲಿ, ನಾನು ಯಾಕೆ ಬೆಂಡ್ ಆಗಲಿ ಅನ್ನೋದನ್ನೇ ಅವರ ಒಂದು ಕಾನ್ಸೆಪ್ಟ್ ಇದೆ, ಅವರ ಒಂದು ಮೈಂಡಲ್ಲಿದೆ. ಆ್ಯಂಡ್ ಇದುವರೆಗೂ ಈ ವ್ಯಕ್ತಿ ಏನು ಅಂತಂದರೆ ದಟ್ ಪ್ರತಿ ಸತಿನೂ ಕೋಪ ಬಂದಾಗ ತುಂಬ ಸತಿ ಈ ವ್ಯಕ್ತಿ ಬೆಂಡ್ ಆಗಿದ್ದಾರೆ, ಕಾಂಪ್ರೂವ್ ಆಗಿದ್ದಾರೆ, ನಿಮ್ಮವರೆಗೂ ಬಂದಿದ್ದಾರೆ. ಬಟ್ ಈಗ ಬರ್ತಾ ಇಲ್ಲ ಅಂದರೆ ಯಾರೋ ಅವರ ಒಂದು ತಲೆ ಅನ್ನೋದನ್ನು ತುಂಬ್ತಾ ಇದ್ದಾರೆ. ಅವರಾಗಲೇ ಬರಲಿ, ನೀನಾಗಲಿ ಎಷ್ಟು ಅಂತ ಹೋಗ್ತೀಯ, ಎಷ್ಟು ಅಂತ ಸೋಲ್ತೀಯ ಅಂತ ಸ್ವಲ್ಪ ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಈ ವ್ಯಕ್ತಿ ಇನ್ಫ್ಲೂಯೆನ್ಸ್ ಆಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಅಗೇನ್ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಸ್ಪೈ ಮಾಡ್ತಾ ಇರುವಂಥದ್ದು ಅವರಿಗೆ ಗೊತ್ತಾಗ್ತಾ ಇದೆ, ಅಥವಾ ಸ್ಟಾಕ್ ನೀವು ನೋಡ್ತಾ ಇದ್ದೀರಾ, ಅಥವಾ ಬೇಕು ಅಂತಲೇ ನೀವು ನೋಡಲಿ ಅಂತ ಪೋಸ್ಟ್ ಆಗ್ತಾ ಇರುವಂಥದ್ದು, ಸ್ಟೇಟಸ್ ಆಗ್ತಾ ಇರುವಂಥದ್ದು. ಕೆಲವ್ರಿಗೆ ಇಲ್ಲಿ ಬ್ಲಾಕ್ ಮಾಡಿಲ್ಲ, ಅಥವಾ ಕೆಲವರು ಫೇಕ್ ಇನ್ಸ್ಟಾಗ್ರಾಮ್ ಐಡಿಯಿಂದ ನಿಮ್ಮ ಫೋಟೋಸ್ನ ನೋಡ್ತಾ ಇರುವಂಥದ್ದು ಇರಬಹುದು, ಅಥವಾ ಬೇರೆ ಫ್ರೆಂಡ್ಸ್ ಜೊತೆ ಹೋಗಿ ಫೋಟೋಸ್ನ ಅಪ್ಲೋಡ್ ಮಾಡಿ ನಿಮಗೆ ತೋರಿಸುವಂಥ ಪ್ರಯತ್ನ ಕೂಡ ನಡೀತಾ ಇದೆ ಅಂತ ಹೇಳಬಹುದು, ನೀವೇನಾದರೂ ಅವ್ರ ಐಡಿನ ಬ್ಲಾಕ್ ಮಾಡಿದರೆ. ಸೊ ಆ ರೀತಿ ನಡೀತಾ ಇದೆ. ಆ್ಯಂಡ್ ಅವರು ಸ್ಟ್ರಾಂಗ್ ಆಗಿ ನಿಮಗೆ ಹೇಳ್ತಾ ಇದ್ದಾರೆ ದಟ್ ಐ ಆಮ್ ಹ್ಯಾಪಿ ವಿತೌಟ್ ಯು, ನೀನಿಲ್ಲ ಅಂದರೂ ನಾನು ಬದುಕ್ತಾ ಇದ್ದೀನಿ ಅಂತ ಅವ್ರು ಸ್ಟ್ರಾಂಗ್ ಆಗಿ ನಿಮಗೆ ಪೋಸ್ಟ್ ಮುಖಾಂತರ, ಬೇರೆದವರ ಹೇಳಿಕೆಗೆ ಹೇಳಿಸೋ ಮುಖಾಂತರ, ಹೇಗೋ ಒಂದು ರೀತಿನಲ್ಲಿ ಅವರು ನಾನು ಖುಷಿಯಾಗಿದ್ದೀನಿ ಅನ್ನೋ ಥರ ನಿಮಗೆ ಪೋರ್ಟ್ರೇ ಮಾಡ್ತಾ ಇದ್ದಾರೆ. ಬಟ್ ಇನ್ ರಿಯಾಲಿಟಿ ಅವ್ರು ಹಾಗಿಲ್ಲ, ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ನಿಮ್ಮನ್ನ. ಆ್ಯಂಡ್ ಸಮ್ಟೈಮ್ಸ್ ನೀವು ಕೂಡ ಸೋತು ಎಷ್ಟೊಂದು ಸತಿ ಕಾಲ್ ಮಾಡಿದ್ದೀರಾ. ಐ ಗೆಸ್ ಇಲ್ಲಿ ಕಾಲ್ ಎನರ್ಜೀಸ್ ಇದೆ, ನಿಮ್ಮ ಕಡೆಯಿಂದ ತುಂಬ ಸಾರಿ ಕಾಲ್ ಹೋಗಿದೆ. ಬಟ್ ಅವ್ರು ಬೇಕು ಅಂತಲೇ ನಿಮ್ಮ ಕಾಲ್ಸ್ನ ಇಗ್ನೋರ್ ಮಾಡ್ತಾ ಇದ್ದಾರೆ, ಬೇಕು ಅಂತಲೇ ನಿಮ್ಮಿಂದ ದೂರ ಇರಬೇಕು ಅನ್ನೋ ಪ್ರಯತ್ನ ನಡೀತಾ ಇದೆ. ನಿಮಗೆ ಅವರ ಒಂದು ಮಿಸ್ಸಿಂಗ್ ಎಷ್ಟು ಆಗುತ್ತೆ, ಅಥವಾ ಎಷ್ಟು ಇಂಪ್ಯಾಕ್ಟ್ ಆಗ್ತಾ ಇದೆ ಅವರ ಒಂದು ಆಬ್ಸೆನ್ಸ್, ಅವರ ಒಂದು ಇಲ್ಲದೆ ಇರುವಿಕೆ ನಿಮ್ಮ ಲೈಫಿಗೆ ಎಷ್ಟು ಇಂಪ್ಯಾಕ್ಟ್ ಆಗ್ತಾ ಇದೆ ಅನ್ನೋದು ಅವ್ರು ತಿಳ್ಕೊಬೇಕಾಗಿದೆ. ಸೊ ಅದರಿಂದಾನೇ ನನ್ನ ವ್ಯಾಲ್ಯೂ ಇದೆ, ಅದರಿಂದಾನೇ ನನ್ನ ಒಂದು ರಿಲೇಷನ್ಶಿಪ್ ನಿಂತಿದೆ ಅನ್ನೋ ಅರ್ಥದಲ್ಲಿ ಈ ವ್ಯಕ್ತಿ ಆಡ್ತಾ ಇರುವಂಥದ್ದು. ಆ್ಯಂಡ್ ನಿಮ್ಮನ್ನು ಮರಿಬೇಕು ಅಂತ ಎಷ್ಟೊಂದು ಜನ ಫ್ರೆಂಡ್ಶಿಪ್ನು ಮಾಡ್ತಾ ಇದ್ದಾರೆ, ಮಾತಾಡ್ತಾ ಇದ್ದಾರೆ. ಬಟ್ ಡೀಪ್ ಡೌನ್ ನಿಮ್ಮ ಜೊತೆ ಕನೆಕ್ಷನ್ ಏನಿದೆ, ಆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಏನಿದೆ, ಆ ಒಂದು ಫುಲ್ಫಿಲ್ಮೆಂಟ್ ಏನಿದೆ ಫೀಲ್ ಮಾಡ್ತಾ ಇದ್ದಾರೆ, ಆ ಒಂದು ಕನೆಕ್ಷನ್ನ ಫೀಲ್ ಮಾಡ್ತಾ ಇದ್ದಾರೆ, ಆ ಒಂದು ಸ್ಯಾಟಿಸ್ಫ್ಯಾಕ್ಷನ್ನ ಹುಡುಕ್ತಾ ಇದ್ದಾರೆ. ಆ್ಯಂಡ್ ಸಮ್ವೇರ್ ನನಗೆ ಇಲ್ಲಿ ಪೆಂಗ್ವಿನ್ ಎನರ್ಜಿ ಬರ್ತಾ ಇದೆ. ಮೈಟ್ ಬಿ ರೀಸೆಂಟಾಗಿ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಪೆಂಗ್ವಿನ್ದು ತುಂಬ ವೈರಲ್ ಆಗಿತ್ತು, ಗೊತ್ತಾ? ಸೊ ಆ ಅರ್ಥದಲ್ಲೇ ನಿಮ್ಮನ್ನು ಇಮ್ಯಾಜಿನ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಅಂದರೆ ನಾನು ಎಲ್ಲವನ್ನು ಬಿಟ್ಟು ದೂರ ಹೋಗಿದ್ದೀನಿ ಅನ್ನೋ ಇದನ್ನು ನೀವು ಅರ್ಥ ಮಾಡ್ಕೋಬೇಕು ಅನ್ನೋ ಇದರಲ್ಲಿ ಅವರು ಥಿಂಕ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಹುದು. ಅಂದರೆ ನಾನು ಮೂವ್ ಆನ್ ಆಗಿದ್ದೀನಿ ಪೆಂಗ್ವಿನ್ ಥರ, ಸೊ ಮೂವ್ ಆನ್ ಆಗಿದ್ದೀನಿ ಅನ್ನೋ ರೀತಿನಲ್ಲಿ ಅವ್ರು ನಿಮಗೆ ಹೇಳ್ಕೊಳ್ತಾ ಇದ್ದಾರೆ, ಅಥವಾ ಪೋರ್ಟ್ರೇ ಮಾಡ್ತಾ ಇದ್ದಾರೆ, ಅಥವಾ ನಿಮಗೆ ಆ ಥರದ ಒಂದು ಮೆಸೇಜ್ನ ಕನ್ವೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಬಟ್ ಡೀಪ್ ಡೌನ್ ಅವ್ರು ಮೂವ್ ಆನ್ ಆಗಿಲ್ಲ. ಅಗೇನ್ ನಿಮ್ಮ ಜೊತೆ ಆ ಒಂದು ಬಾಂಡ್, ಆ ಒಂದು ಕನೆಕ್ಷನ್ ಇಟ್ಕೊಳ್ಳೇಬೇಕು ಅನ್ನೋ ಒಂದು ಇದರಲ್ಲಿ ಪ್ರಯತ್ನದಲ್ಲಿ ಇವ್ರು ಇದ್ದಾರೆ ಅಂತ ಹೇಳಬಹುದು. ಆ್ಯಂಡ್ ಅವರು ಫೀಲ್ ಮಾಡ್ತಾ ಇರುವಂಥದ್ದು ದಟ್ ನಿಮ್ಮ ಲೈಫ್ ಬಗ್ಗೆ ತಿಳ್ಕೊಳ್ಳುವಂಥ ಕ್ಯೂರಿಯಾಸಿಟಿ ತುಂಬ ಇದೆ. ಆ್ಯಂಡ್ ನಿಮಗೆ ಅವ್ರ ಲೈಫಲ್ಲಿ ಏನು ನಡೀತಾ ಇದೆ ಅನ್ನೋದೆಲ್ಲ ನಿಮಗೆ ಗೊತ್ತಾಗ್ತಾ ಇದೆ. ಬಟ್ ಆ್ಯಕ್ಚುಲಾಗಿ ನಿಮ್ಮ ಲೈಫಲ್ಲಿ ಏನು ನಡೀತಾ ಇದೆ ಇವ್ರಿಗೇನು ಗೊತ್ತಾಗ್ತಾ ಇಲ್ಲ, ಏನು ಇನ್ಫಾರ್ಮೇಷನ್ ಸಿಗ್ತಾ ಇಲ್ಲ. ಹೀಗಾಗಿ ಅವ್ರು ಸ್ಟಾಕ್ ಮಾಡ್ತಾ ಇದ್ದಾರೆ ನಿಮ್ಮನ್ನ ಅಂತ ಹೇಳ್ಬೋದು, ತಿಳ್ಕೊಳ್ಳೋ ಹಂಬಲದಲ್ಲಿದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ನೀವು ಬೇರೆದವ್ರ ಜೊತೆ ಬ್ಯುಸಿ ಆಗಿದ್ದೀರಾ, ಫ್ಲರ್ಟ್ ಮಾಡ್ತಾ ಇದ್ದೀರಾ, ಅಥವಾ ಯಾರೋ ಒಬ್ಬರು ಹೊಸೊಬ್ರು ನಿಮಗೆ ಸಿಕ್ಕಿದ್ದಾರೆ, ಒಂದು ಫ್ರೆಂಡ್ ರೀತಿಯಲ್ಲಿ ಹೊಸೊಬ್ರು ಸಿಕ್ಕಿದ್ದಾರೆ ಅನ್ನೋ ರೀತಿಯಲ್ಲಿ ಈ ವ್ಯಕ್ತಿ ಅನ್ಕೊಳ್ತಾ ಇರುವಂಥದ್ದು. ಆ್ಯಂಡ್ ಸಮ್ಟೈಮ್ಸ್ ಈ ವ್ಯಕ್ತಿ ಹೀಗೂ ಯೋಚಿಸ್ತಾರೆ, ಅಂದರೆ ಪದೇ ಪದೇ ಇವ್ರ ನಿಮ್ಮ ಬಗ್ಗೆ ಅಷ್ಟೊಂದು ಅಬ್ಸೆಸ್ ಆಗಿದ್ದಾರೆ ಅಂತಂದರೆ, ಅಷ್ಟೊಂದು ನಿಮ್ಮ ನೆನಪು ಆಗ್ತಾ ಇದೆ, ನಿಮ್ಮಿಂದ ಮೂವ್ ಆನ್ ಆಗೋಕ್ಕಾಗ್ತಾ ಇಲ್ಲ ಅಂದರೆ ಸಮ್ವೇರ್ ನೀವು ಅವರನ್ನು ಪಡ್ಕೊಳ್ಳೋದಕ್ಕೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತಾ ಇದ್ದೀರಾ ಅಂತಲೂ ಕೂಡ ಆ ವ್ಯಕ್ತಿ ನಿಮ್ಮ ಬಗ್ಗೆ ಯೋಚಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಸೊ ಆ ರೀತಿ ಎನರ್ಜೀಸ್ ಇದೆ. ಬಟ್ ಇದು ತುಂಬ ಓವರ್ ಥಿಂಕ್ ಆಯಿತು ಅನಿಸುತ್ತೆ. ಸೊ ಯಾರನ್ನು ಪಡ್ಕೊಳ್ಳೋದಕ್ಕೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡುವಂತಹ ಅನಿವಾರ್ಯತೆ ಇಲ್ಲಿ ನಿಮ್ಗೆ ಯಾರಿಗೂ ಇಲ್ಲ ಅಂತ ನಾನು ಭಾವಿಸ್ತೀನಿ. ಎಸ್, ಕೆಲವ್ರು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ, ರಿಚುವಲ್ಸ್ ಮಾಡ್ತಾ ಇದ್ದೀರಾ ಇನ್ ಅ ಗುಡ್ ವೇ ಅಂತ ಹೇಳ್ಬಹುದು. ಬಟ್ ಈ ವ್ಯಕ್ತಿ ಫೀಲ್ ಮಾಡ್ತಾ ಇರುವಂಥದ್ದು ನೀವು ಎಲ್ಲೋ ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತಾ ಇದ್ದೀರಾ ಅಂತಾನೆ.
ಇವ್ರು ಫೀಲ್ ಮಾಡ್ತಾ ಇರುವಂಥದ್ದು. ಬಟ್ ಇನ್ ನಿಯರ್ ಫ್ಯೂಚರ್ ಇವ್ರಿಗೆ ರಿಯಾಲಿಟಿ ಅರ್ಥ ಆಗುತ್ತೆ ಅಂತ ಹೇಳಬಹುದು. ಆ್ಯಂಡ್ ಸಮ್ವೇರ್ ಈ ವ್ಯಕ್ತಿ ಇವರಾಗಲೇ ಬರ್ತಾರೆ. ಆ್ಯಂಡ್ ನಿಮ್ಮ ಒಂದು ವೇಟ್ ಏನಿದೆ, ನಿಮ್ಮ ಒಂದು ಮೈಂಡ್ಸೆಟ್ ಏನಿದೆ, ಅಥವಾ ನೀವು ಲೆಟ್ ಗೋ ಮಾಡಿರುವಂತಹ ರೀತಿ ಏನಿದೆ, ಅಥವಾ ಐ ಡೋಂಟ್ ಚೇಸ್ ಐ ಅಟ್ರಾಕ್ಟ್ ಅನ್ನೋ ಮೈಂಡ್ಸೆಟ್ ನೀವು ಯಾರು ಬಂದಿದ್ದೀರಾ, ಡೆಫಿನೆಟ್ಲಿ ನಿಮ್ಮ ಪಾರ್ಟ್ನರ್ ಮತ್ತು ನಿಮ್ಮ ಲೈಫಿಗೆ ಬರುವಂಥ ಎನರ್ಜೀಸ್ ಇದೆ. ಆ್ಯಂಡ್ ಅವರು ವಾಪಸ್ ನಿಮ್ಮ ಲೈಫಿಗೆ ಬರುವಂತಹ ಟೈಮಲ್ಲಿ ನಿಮಗೆ 11144 ತುಂಬ ಕಾಣಿಸುವಂಥದ್ದು ಇದೆ. ಆ್ಯಂಡ್ ಆ ಟೈಮಲ್ಲಿ ಆ ಥರದ ನಂಬರ್ಸ್ಗಳು ಕಾಣಿಸ್ತಾ ಇದೆ ಅಂತಂದರೆ ಸೂನ್ ಅವರು ನಿಮ್ಮ ಲೈಫಿಗೆ ಬರ್ತಾ ಇದ್ದಾರೆ ಅಂತ ಒಂದು. ಆ್ಯಂಡ್ ಆ ಟೈಮಲ್ಲಿ 11 ಜಾಸ್ತಿ ಕಾಣಿಸ್ತಾ ಇದೆ ಅಂತ ಅಂದಾಗ ಅವರು ನಿಮ್ಮನ್ನು ತುಂಬ ನೆನಪು ಮಾಡ್ಕೊಳ್ತಾ ಇದ್ದಾರೆ ಅನ್ನೋ ಒಂದು ಎನರ್ಜಿ ಕೂಡ ಆಗಿರಬಹುದು. ಆ್ಯಂಡ್ ನಿಮ್ಗೆ ಏನಾದರೂ 777 ಕಾಣಿಸ್ತಾ ಇದೆ ಅಂತಂದರೆ ವಿತಿನ್ 7 ಡೇಸ್ 7 ವೀಕ್ಸಲ್ಲಿ ಈ ವ್ಯಕ್ತಿ ನಿಮ್ಮ ಲೈಫಲ್ಲಿ ಮತ್ತೆ ಬರ್ತಾರೆ ಅನ್ನೋ ಎನರ್ಜಿ ಕೂಡ ಇಲ್ಲಿ ಇದೆ ಅಂತ ಹೇಳ್ಬೋದು. ಸೊ ಇದಾಗಿತ್ತು ನಿಮ್ಮ ಒಂದು ರೀಡಿಂಗ್. ಫಾರ್ ಬೆಟರ್ ಕ್ಲಾರಿಫಿಕೇಶನ್, ನಿಮ್ಗೆ ಏನಾದರೂ ಇನ್ನೂ ಕ್ಲಾರಿಫೈ ಬೇಕು ಅಂತಂದರೆ ಪರ್ಸ್ನಲ್ ರೀಡಿಂಗ್ ಅನ್ನೋದನ್ನು ತಗೊಳ್ಳಿ. ಓಕೆ, ಸೊ ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.